ಆಲ್ ರೈಟ್, ಲೋಕಸಭಾ ಚುನಾವಣೆಗೆ ಮುಹೂರ್ತ ನಿಗದಿಯಾಗಿದೆ. 18ನೆಯ ಈ ಲೋಕಸಭಾ ಚುನಾವಣೆ ಸಾರ್ವತ್ರಿಕ ಚುನಾವಣೆಗೆ ದಿನಾಂಕವನ್ನು ಕೇಂದ್ರ ಚುನಾವಣಾ ಆಯೋಗ ಇವತ್ತು ಪ್ರಕಟ ಮಾಡಿದೆ. ಕರ್ನಾಟಕ ಸೇರಿದಂತೆ ದೇಶವ್ಯಾಪಿ 7 ಹಂತಗಳಲ್ಲಿ ಈ ಚುನಾವಣೆ ನಡೆಯುತ್ತೆ. ಅಂದರೆ ಅರ್ಥ ಏಪ್ರಿಲ್ 19ರಿಂದ ಪ್ರಾರಂಭವಾಗುವ ಈ ಚುನಾವಣೆ ಜೂನ್ 1ರವರೆಗೆ ನಡೆಯುತ್ತದೆ 7 ಹಂತದಲ್ಲಿ. ಆ ಮಧ್ಯೆ 4ನೆಯ ತಾರೀಕು 2 ದಿನ ಬಿಟ್ಟು ಜೂನ್ 4ನೇ ತಾರೀಕು ದೇಶವ್ಯಾಪಿ ಮತ ಎಣಿಕೆ ಕಾರ್ಯಕ್ರಮ ನಡೆಯುತ್ತದೆ. ಈ ಎಲ್ಲವನ್ನ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯಸ್ಥ ರಾಜೀವ್ ಕುಮಾರ್ ಇವತ್ತು ಪ್ರಕಟ ಮಾಡುತ್ತಾ ಹೋದರು. ಸುಮಾರು 46 ದಿನಗಳ ಈ ಚುನಾವಣಾ ಪ್ರಕ್ರಿಯೆ ನಡೆಯುತ್ತೆ. 4ರದ್ದು ಫಲಿತಾಂಶ ಬರುತ್ತೆ. ಹಾಗಿದ್ದರೆ ಕರ್ನಾಟಕದಲ್ಲೇನಾದೀತು? ಕರ್ನಾಟಕದಲ್ಲಿ ಕಳೆದ ಬಾರಿಯಂತೆಯೇ ಈ ಬಾರಿಯೂ 2 ಹಂತದಲ್ಲಿ ಚುನಾವಣೆ ನಡೆಯುತ್ತೆ. ಈ ಚುನಾವಣೆ 14 ಕ್ಷೇತ್ರಗಳಿಗೆ ಸರಿಸಮನಾಗಿ ಸಮಸಮವಾಗಿ 28ರ ಪೈಕಿ 14ಕ್ಕೆ ಒಮ್ಮೆ 14ಕ್ಕೆ ಮಗದೊಮ್ಮೆ 2 ಹಂತದಲ್ಲಿ ಚುನಾವಣೆ ನಡೆಯುತ್ತೆ. ಮೊದಲ ಹಂತ ಏಪ್ರಿಲ್ 26 14 ಕ್ಷೇತ್ರ. ಎರಡನೆಯ ಹಂತ ಮೇ 7ನೆಯ ತಾರೀಕು. ಐ ರಿಪೀಟ್, ಮೊದಲನೆಯ ಹಂತ ಏಪ್ರಿಲ್ 26ನೆಯ ತಾರೀಕು 14 ಕ್ಷೇತ್ರ. ಯಾವುದು ಅಂತ ಆಮೇಲೆ ಹೇಳ್ತೀನಿ. ಎರಡನೆಯ ಹಂತ ಮೇ 7 ಉಳಿದ 14 ಕ್ಷೇತ್ರ. ಒಟ್ಟು ಜೂನ್ 4ರಂದು ದೇಶವ್ಯಾಪಿ ಮತ ಎಣಿಕೆಯಲ್ಲಿ ನಾವು ಇರ್ತೀವಿ. ಎಲ್ಲರಿಗೂ ಒಂದೇ ದಿನ. ಆಲ್ ರೈಟ್, ಇದಿಷ್ಟು ಚುನಾವಣೆಯ ಮೂಲ ಪ್ರಕಟಣೆಗಳು. ಲೆಟ್ಸ್ ಕಮ್ ಬ್ಯಾಕ್ ಟು ಕರ್ನಾಟಕಕ್ಕೆ ಬಂದ್ಬಿಡೋಣ ಈಗ. ಕರ್ನಾಟಕದಲ್ಲಿ ಮೊದಲ ಹಂತದಲ್ಲಿ ಅಂದರೆ ಏಪ್ರಿಲ್ 26ನೆಯ ತಾರೀಕು, ನೆನಪಿಟ್ಕೊಳ್ಳಿ, ನಿಮ್ಮ ಕಾರ್ಯಕ್ರಮಗಳು, ನಿಮ್ಮ ಸಮಾರಂಭಗಳು ಅಥವಾ ನಿಮ್ದು ಏನಾದರೂ ಪ್ರವಾಸಗಳು ಏನಾದರೂ ಇದ್ದರೆ ಅದನ್ನು ಏರುಪೇರು ಮೇಲೆ ಕೆಳಗೆ ಏನಾದ್ರು ಮಾಡ್ಕೊಳ್ಳೋಕ್ಕೆ ಜಾಗ ಇದ್ದರೆ ಮಾಡಿಕೊಳ್ಳಬಹುದು. ಖಾಸಗಿ ಕಾರ್ಯಕ್ರಮಗಳಿಗೂ ಚುನಾವಣೆಗೂ ಯಾವುದೇ ಸಂಬಂಧ ಇರಲ್ಲ. ನಾನು ಹೇಳ್ತಿರೋದು ಮತದಾನ ಮಾಡಲಿಕ್ಕೆ ಆಸಕ್ತಿ ಇರುವವರು, ಆ ಥರದವರೆಲ್ಲ ದಿನಾಂಕವನ್ನು ನೋಟ್ ಮಾಡೋದು ಒಳ್ಳೆಯದು. ಏಪ್ರಿಲ್ 26. ಯಾವ್ಯಾವ ಜಿಲ್ಲೆಗಳು? 26ನೇ ತಾರೀಕು ಜಿಲ್ಲೆ ಅಂದರೆ ಕಾನ್ಸ್ಟಿಟ್ಯೂಯೆನ್ಸಿಗಳು, ಅಂದರೆ ಕ್ಷೇತ್ರಗಳು. ಬೆಂಗಳೂರು ನಗರದಲ್ಲಿ ಬೆಂಗಳೂರು ಕೇಂದ್ರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ ಹಾಗೂ ಬೆಂಗಳೂರು ಗ್ರಾಮಾಂತರ ಇದಿಷ್ಟುವೇ ಸೇರ್ಕೊಳ್ಳುತ್ತೆ. ಅದರ ಜೊತೆಗೆ ಚಾಮರಾಜನಗರ ಮೀಸಲು ಕ್ಷೇತ್ರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ ಮೀಸಲು ಕ್ಷೇತ್ರ, ದಕ್ಷಿಣ ಕನ್ನಡ, ಹಾಸನ, ಕೋಲಾರ ಮೀಸಲು ಕ್ಷೇತ್ರ, ಮೈಸೂರು, ಮಂಡ್ಯ, ತುಮಕೂರು, ಉಡುಪಿ, ಚಿಕ್ಕಮಗಳೂರು ಒಂದೇ ಕ್ಷೇತ್ರ. ಅಂದರೆ ಅರ್ಥ, ನಿಮಗೆಲ್ಲ ಮ್ಯಾಪನ್ನು ತೋರಿಸ್ತಾ ಇದ್ದಾರೆ. ಕರ್ನಾಟಕವನ್ನು ಹೆಚ್ಚು ಕಡಿಮೆ ಅರ್ಧಕ್ಕೆ ಒಂದು ಭಾಗವನ್ನಾಗಿ ಮಾಡಿಕೊಂಡಿದ್ದಾರೆ. ಸಾಮಾನ್ಯ ಕೆಲವು ಸರಿ ಹೀಗೆ ಮಾಡ್ತಾ ಇದ್ರು, ಕೆಲವು ಸರಿ ಹೀಗೂ ಮಾಡ್ತಾರೆ. ಭಾಗ ಮಾಡಿಕೊಂಡಿದ್ದಾರೆ. ಆ ಭಾಗ ಮಾಡಿಕೊಂಡಿರೋದ್ರಿಂದ ಆಲ್ಮೋಸ್ಟ್ ಕೋಸ್ಟಲ್ ಕರ್ನಾಟಕ, ಹಳೆ ಮೈಸೂರು ಮತ್ತು ಪಾರ್ಟ್ಸ್ ಆಫ್ ಮಧ್ಯ ಕರ್ನಾಟಕ ಇದಿಷ್ಟು ಬಂದಿದೆ, ಭಾಗ ಬಂದ್ಬಿಟ್ಟಿದೆ. ಎಕ್ಸೆಪ್ಟ್ ದಾವಣಗೆರೆ ಒಂದು ಇಲ್ಲಿಗೆ ಸಿಕ್ಕಾಕೊಳ್ತಾ ಇಲ್ಲ. ಹಾಗಾಗಿದ್ದಾರೆ. ಅಂದರೆ ಮಲೆನಾಡು ಮತ್ತು ಉತ್ತರ ಕರ್ನಾಟಕದಲ್ಲಿ ಹೈದರಾಬಾದ್ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕದ ಭಾಗಗಳನ್ನ ಒಂದು ಗುಂಪು ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. 3 ಭಾಗಕ್ಕೆ ಮಧ್ಯ ಕರ್ನಾಟಕ, ಮುಂಬೈ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ. ಮಧ್ಯ ಕರ್ನಾಟಕದಲ್ಲಿ ಒಂದೇ ಕಾನ್ಸ್ಟಿಟ್ಯೂನ್ಸಿ, ದಾವಣಗೆರೆ ಒಂದೇ ಆಡ್ ಆಗ್ತಾ ಇದೆ. ಮಿಕ್ಕಿದೆಲ್ಲ ಪಾಸ್ ಆಗ್ಬಿಟ್ಟಿದೆ ಇಲ್ಲಿ. ಮಲೆನಾಡಲ್ಲಿ ನಿಮಗೆ ಚಿಕ್ಕಮಗಳೂರು ಒಂದು ಭಾಗ ಈ ಕಡೆಗೆ ತಂದುಬಿಟ್ಟಿದ್ದಾರೆ ಈಗಾಗಲೇ ಫಸ್ಟ್ ಇದರಲ್ಲಿ. ಎರಡನೇದಕ್ಕೆ ಶಿವಮೊಗ್ಗ ಹೋಗಿ ಆ ಕಡೆಗೆ ಸೇರ್ಕೊಳ್ಳುತ್ತೆ. ಇದು ಮೊದಲನೆಯ ಹಂತದ ಕ್ಷೇತ್ರಗಳು ನಿಮ್ಮ ಸ್ಕ್ರೀನ್ ಮೇಲೆ. ಈ ಕ್ಷೇತ್ರಗಳಿಗೆ ಹೀಗೆ ನಡೆಯುತ್ತೆ ಪ್ರಕ್ರಿಯೆ. ಅಂದರೆ ಅಧಿಸೂಚನೆಯನ್ನು ಮಾರ್ಚ್ 28ರಂದು ಹಾಕ್ತಾರೆ. ಇದರ ಅಧಿಸೂಚನೆಯನ್ನು, ಈ ಕ್ಷೇತ್ರಗಳ ಅಧಿಸೂಚನೆಯನ್ನು, ನಾಮಪತ್ರವನ್ನು ಆ ದಿನದಿಂದಲೇ ಯಾರು ಬೇಕಾದರೂ ಹಾಕ್ಕೋಬೋದು, ಆಸಕ್ತಿ ಇರುವವರು ಮತ್ತು ಅರ್ಹರು. ನಾಮಪತ್ರವನ್ನು ಸಲ್ಲಿಸಲು ಕೊನೆಯ ದಿನವಾಗಿ ಏಪ್ರಿಲ್ 4ನೇ ತಾರೀಕು ನಿಗದಿಯಾಗಿರುತ್ತೆ. ಈ ನಾಮಪತ್ರಗಳನ್ನು ಪರಿಶೀಲನೆ ಮಾಡುವ ಕಾರ್ಯ ಏಪ್ರಿಲ್ 5ನೇ ತಾರೀಕು ನಡೆಯುತ್ತೆ. ನಾಮಪತ್ರವನ್ನು ಯಾರಾದರೂ ಇದ್ದರೆ ವಾಪಸ್ ಪಡೆದುಕೊಳ್ಳಲು ಏಪ್ರಿಲ್ 8ನೇ ತಾರೀಕು ಅವರೆಲ್ಲರಿಗೂ ನಾಮಪತ್ರವನ್ನು ವಾಪಸ್ ತಗೊಳ್ಳೋಕ್ಕೆ ಜಾಗ ಕೊಡ್ತಾರೆ. ಅದಾದ ಮೇಲೆ ಅಂತಿಮ ಪಟ್ಟಿಯನ್ನು ಪ್ರಕಟ ಮಾಡಿ 26ನೇ ತಾರೀಕು
ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ಮತದಾನವನ್ನು ಏರ್ಪಡಿಸಿರ್ತಾರೆ. ಇದು ನಿಮಗೆ ಬಿಟ್ಟಿದ್ದು. ಇದು ಸ್ಟೇಜ್ 1 ಅಂದರೆ ಮೊದಲನೆಯ ಹಂತದ ಚುನಾವಣೆ. ನಮ್ಮ ರಾಜ್ಯದ ಕತೆ ಇದು. ನಮ್ಮ ರಾಜ್ಯದಲ್ಲಿ ಎರಡನೆಯ ಹಂತ, ದಿ ಸೆಕೆಂಡ್ ಫೇಸ್ ಆಫ್ ಅವರ್ ಸ್ಟೇಟ್ ಎಲೆಕ್ಷನ್ಸು, ಇನ್ನು ಉಳಿದ 14 ಕ್ಷೇತ್ರಗಳಿಗೆ ಮೇ 7ನೇ ತಾರೀಕು ನಡೆಯುತ್ತೆ. 4ನೇ ತಾರೀಕು ಫಲಿತಾಂಶ ಬರುತ್ತೆ ಅಂತ ಹಾಕ್ತಾ ಇದ್ದಾರೆ. 1ನೇ ಹಂತದ್ದು ಹಾಗೇನು ಇಟ್ಕೊಳ್ಬೇಕಾಗಿಲ್ಲ. ಎಲ್ಲ ಹಂತಗಳದ್ದು 4ನೇ ತಾರೀಕೆ ಫಲಿತಾಂಶ, ಹಾಗೇನು ಇಟ್ಕೋಬೇಕಾಗಿಲ್ಲ. ಸೊ 2ನೇ ಹಂತಕ್ಕೆ ಹೋಗೋದಾದರೆ ನಾವೀಗ 2ನೇ ಹಂತವನ್ನು, ಚುನಾವಣೆ ನಡೆಯೋದು ಮೇ 7ನೇ ತಾರೀಕು, ಅಂದರೆ ಏಪ್ರಿಲ್ 26ರ ನಂತರ ನಮ್ಮ ಹತ್ರ 7 ಇರೋದು. ಹೆಚ್ಚು ಕಡಿಮೆ 10 ದಿಂದ 11 ದಿನ, ಹೌದು, ಈಚೆ ಆಚೆ ವ್ಯತ್ಯಾಸ ಇರುತ್ತೆ. ಓಕೆ, ಈ ಹಂತದಲ್ಲಿ ನೋಡೋಣ ಹಂತಗಳನ್ನು ಏನು ಅಂತ. ಬಾಗಲಕೋಟೆ 2ನೇ ಹಂತಕ್ಕೆ ಹೋಗಿದೆ. ಬಳ್ಳಾರಿ ST ಮೀಸಲು 2ನೇ ಹಂತಕ್ಕೆ ಹೋಗಿದೆ. ಬೀದರ್ 2ನೇ ಹಂತದಲ್ಲಿದೆ. ಈಗ ನಾನು ಹೇಳ್ತಿರೋದು ಎಲ್ಲವೂ 2ನೇ ಹಂತದ ಕ್ಷೇತ್ರಗಳು. ಬೆಳಗಾವಿ ಮೇ 7ಕ್ಕೆ, ಚಿಕ್ಕೋಡಿ, ದಾವಣಗೆರೆ ಕೂಡ ಅಲ್ಲಿಗೆ ಹೋಗ್ತಾ ಇದೆ. ಬೆಳಗಾವಿ ಆಬ್ವಿಯಸ್ಲಿ ಅಲ್ಲಿಗೆ ಹೋಗ್ತಾ ಇದೆ, ಬಿಕಾಸ್ ಉತ್ತರ ಭಾಗಕ್ಕೆ ಅದು ಬರಲೇಬೇಕಾಗಿತ್ತು, ಮತ್ತು ಚಿಕ್ಕೋಡಿ ಹೋಯಿತು. ಇನ್ನು ದಾವಣಗೆರೆ ಕೂಡ ಅದೇ 14 ಕ್ಷೇತ್ರಗಳ ಪಟ್ಟಿ ಒಳಕ್ಕೆ ಸೇರಿಕೊಂಡಿದೆ. ಆಲ್ ರೈಟ್. ಧಾರವಾಡ, ಕೊಪ್ಪಳ, ಕಲಬುರಗಿ ಮೀಸಲು ಕ್ಷೇತ್ರ, ಹಾವೇರಿ, ಶಿವಮೊಗ್ಗ, ರಾಯಚೂರು ST ಮೀಸಲು, ಉತ್ತರ ಕನ್ನಡ ಮತ್ತು ವಿಜಯಪುರ ಅದು ಎಗೈನ್ ಮೀಸಲು ಕ್ಷೇತ್ರ. ಇದಿಷ್ಟೂ ಮೇ 7ನೇ ತಾರೀಕಿಗೆ ಸಜ್ಜಾಗತ್ವೆ ಚುನಾವಣೆಗೆ. ಆಲ್ ರೈಟ್. ಈ ಕ್ಷೇತ್ರದಲ್ಲಿ ಏನಾಗತ್ತೆ ಅಂತಂದರೆ, ಈ 2ನೇ ಹಂತದ 14 ಕ್ಷೇತ್ರಗಳಲ್ಲಿ ನಾನು ಏನು ಓದಿದೆ, ಬಾಗಲಕೋಟೆ, ಬಳ್ಳಾರಿ, ಬೀದರ್, ಬೆಳಗಾವಿ, ಚಿಕ್ಕೋಡಿ, ದಾವಣಗೆರೆ, ಧಾರವಾಡ, ಕೊಪ್ಪಳ ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ ಮತ್ತು ವಿಜಯಪುರ ಅಂತ, ಏಪ್ರಿಲ್ 12ನೇ ತಾರೀಕು, ಏಪ್ರಿಲ್ 12 ಇಲ್ಲಿ ಅಧಿಸೂಚನೆಯನ್ನು ಜಾರಿ ಮಾಡ್ತಾರೆ. ನಾಮಪತ್ರವನ್ನು ಸಲ್ಲಿಸೋದಕ್ಕೆ ಏಪ್ರಿಲ್ 12ನೇ ತಾರೀಕಿನಿಂದ ಜಾಗ ಮಾಡಿಕೊಟ್ಬಿಡ್ತಾರೆ. ಅಧಿಸೂಚನೆ ಬಂದಿದ್ದ ದಿನದಿಂದನೇ ನಾಮಪತ್ರ ಸಲ್ಲಿಕೆ ಆಗುತ್ತೆ. ನಾಮಪತ್ರವನ್ನು ಸಲ್ಲಿಸಲು ಕೊನೆಯ ದಿನ ಏಪ್ರಿಲ್ 19ನೇ ತಾರೀಕು ಅಂತ ನಿಗದಿ ಮಾಡಿಕೊಂಡಿದ್ದಾರೆ. ಆವತ್ತಿನ ದಿನ ಯಾರು ಬೇಕಾದ್ರೂ ಅಲ್ಲಿವರೆಗೂ ಸಲ್ಲಿಸ್ಬೋದು. ಅದಾದ ನಂತರ ಅವ್ರಿಗೆ 19ನೇ ತಾರೀಕು ಆದಮೇಲೆ ನಾಮಪತ್ರವನ್ನು ಪರಿಶೀಲನೆ ಮಾಡುವಂತಹ ಕಾರ್ಯ ಮಾರನೇ ದಿನ ಅಂದರೆ 20ನೇ ತಾರೀಕು ನಡೆಯುತ್ತೆ. ಯಾರ್ದು ರಿಜೆಕ್ಟ್ ಆದರೆ ರಿಜೆಕ್ಟ್ ಮಾಡ್ತಾರೆ, ಆಗದೇ ಇದ್ದರೆ ಆಗಲ್ಲ. ಅದಾದ ಮೇಲೆ ಪಟ್ಟಿ ಒಂದಿರುತ್ತೆ. ಯಾರಾದರೂ ವಾಪಸ್ ಪಡಿಬೇಕು ಅನ್ನೋದೇನಾದ್ರು ಇದ್ದರೆ ಏಪ್ರಿಲ್ 22ನೇ ತಾರೀಕಿನ ಒಳಗಡೆ ಈ 14 ಕ್ಷೇತ್ರಗಳ ಅಭ್ಯರ್ಥಿಗಳು ವಾಪಸ್ಸನ್ನು ಪಡಿಬೋದು. ಮತದಾನ ಮೇ 7. ಸೊ ಮೊದಲನೆಯ ಮತದಾನ ಏಪ್ರಿಲ್ 26, 2ನೇಯ ಮತದಾನ ಮೇ 7. ಈಗೇನು ಅದರದ್ದು ಫಲಿತಾಂಶವನ್ನು ಜೂನ್ 4ನೇ ತಾರೀಕು ನಿಮಗೆಲ್ಲ ಸಿಕ್ಕತ್ತೆ. ಅಂದರೆ ಮೇ 7ರಿಂದ ಜೂನ್ 4 ಅಂದರೆ ಹೆಚ್ಚು ಕಡಿಮೆ 2ನೇ ಹಂತದ ಚುನಾವಣೆಯಲ್ಲಿ ಮತ ಹಾಕುವ ನೀವು 1 ತಿಂಗಳು ಕಾಯಬೇಕು, ಹೆಚ್ಚು ಕಡಿಮೆ 4 ದಿನ ಕಡಿಮೆ. ವೆರಾಸ್ ಮೊದಲನೆಯ ಹಂತದಲ್ಲಿ ಮತ ಹಾಕುವಂತಹ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಹಾಕ್ತಾ ಇರೋವಂಥವ್ರು ಮತ ಹಾಕ್ತಿದ್ದೀರಲ್ಲ, ನೀವು ಗ್ಯಾರಂಟಿ ಕಾಯಂ 1 ತಿಂಗಳು ಕಾಯಬೇಕು. 1 ತಿಂಗಳು 1 ವಾರನೇ ಕಾಯಬೇಕು. ಹೆಚ್ಚು ಕಡಿಮೆ ಫಲಿತಾಂಶ ಏನು ಅಂತ ಕಾಯಬಹುದು. ಇದಿಷ್ಟುವೇ. ಈ ಎಲ್ಲದರ ಜೊತೆಗೆ ಮೇ 7ನೇ ತಾರೀಕು ಅಂದರೆ 2ನೇ ಹಂತದ ಚುನಾವಣೆ ನಡೆಯುವಾಗ ಕಾಂಗ್ರೆಸ್ಸಿನ ರಾಜ ವೆಂಕಟಪ್ಪ ನಾಯಕ ಅವರು ಅಕಾಲಿಕ ನಿಧನವಾಗಿದ್ದರಿಂದ ತೆರವಾಗಿರುವ ಸುರಪುರ, ಕೊಪ್ಪಳ ಜಿಲ್ಲೆ, ಇದು ಸುರಪುರದಲ್ಲಿ ಒಂದು ಉಪಚುನಾವಣೆಯನ್ನು ನಡೆಸ್ತಾರೆ. ಇದರ ಜೊತೆನೇ ಅದಾಗುತ್ತೆ. ಅಂದರೆ ಅರ್ಥ ಸುರಪುರದ ವಿಧಾನಸಭಾ ಕ್ಷೇತ್ರದ ಜನ ನೀವು 2 ಮತವನ್ನು ಹಾಕ್ತೀರಿ. ನಿಮಗೆ 2 ಬೂತ್ ಮಾಡಿರ್ತಾರೆ. ನೀವು ಹೋಗೋ ಜಾಗದಲ್ಲೇ ಪಕ್ಕದಲ್ಲೇ ಇರುತ್ತೆ 2. ನೀವು ಒಂದು ಬೂತಿನಲ್ಲಿ ಹೋಗಿ ಮತಕೇಂದ್ರಕ್ಕೆ ಹೋಗಿ ಲೋಕಸಭೆಗೂ, ಇನ್ನೊಂದು ಮತಕೇಂದ್ರದಲ್ಲಿ ಪಕ್ಕದಲ್ಲೋ ಅಥವಾ ಅಲ್ಲೇ ಇನ್ನೊಂದು ಬಾಟ್ಲ್ ಇಟ್ಟಿರ್ತೀಯೋ, ಇನ್ನೊಂದು EVM ಮೆಷಿನ್ ಇಟ್ಟಿರ್ತಾರೋ ಏನೋ ಗೊತ್ತಿಲ್ಲ, ಅಲ್ಲಿ ನಿಮ್ಮ ಸುರಪುರದ ಅಭ್ಯರ್ಥಿ ಯಾರು ಅಸೆಂಬ್ಲಿ MLAಗೆ ಅಂತಲೂ ವೋಟ್ ಹಾಕಬೇಕು. ಓಕೆ, ಎಸ್.
ಸರ್ ಯಾವ್ಯಾವ್ದಕ್ಕೆ ರಿಸ್ಟ್ರಿಕ್ಷನ್ ಬಂದ್ಬಿಡುತ್ತೆ ಸರ್ ಈ ಎಲೆಕ್ಷನ್ ಆದ್ಮೇಲೆ? ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ MCC ಜಾರಿಗೆ ಬರುತ್ತೆ. ಯಾವತ್ತು ಚುನಾವಣೆಯನ್ನ ಪ್ರಕಟ ಮಾಡ್ತಾರೋ ಆ ದಿನದಿಂದಲೇ ಬರುತ್ತೆ. ಸರ್ಕಾರಿ ಕಾರ್ಯಕ್ರಮಗಳು, ಸರ್ಕಾರದ ಹೊಸ ಘೋಷಣೆಗಳನ್ನು ಯಾವುದನ್ನು ಯಾರು ಏನು ಮಾಡೋ ಹಾಗಿಲ್ಲ. ಯಾವ್ದು ಯೋಜನೆನೂ ಮಾಡೋ ಹಂಗಿಲ್ಲ, ಯಾವ ಸವಲತ್ತುಗಳನ್ನು ಪ್ರಕಟಿಸೋ ಹಂಗಿಲ್ಲ, ಏನೂ ಮಾಡೋ ಹಂಗಿಲ್ಲ. ಮತ್ತು ಸರ್ಕಾರದ ಸವಲತ್ತುಗಳನ್ನೆಲ್ಲ ಬಿಟ್ಕೊಡ್ತಾರೆ ಈ ಸಂದರ್ಭದಲ್ಲಿ. ಬಿಟ್ಕೊಡಬೇಕು. ಯಾವುದೇ ಸರ್ಕಾರದ ಸವಲತ್ತುಗಳನ್ನು ಇವರು ಬಳಸ್ಕೋಕೂಡದು. ಆದರೆ ಈಗ ನಾವು ಬೇಸಿಗೆಯಲ್ಲಿರುವುದರಿಂದ ಎಲೆಕ್ಷನ್ ಕಮಿಷನ್ನು ಬರ ನಿರ್ವಹಣೆ, ಕುಡಿಯುವ ನೀರಿಗೆ ಮಾಡಬಹುದಾದ ವ್ಯವಸ್ಥೆಗಳಿಗೆ ಅಡ್ಡಿ ಬರಲ್ಲ. ಇದಲ್ಲದೆ ತುರ್ತು ಯಾವುದಾದರೂ ಕೆಲಸಗಳಾಗಬೇಕಾಗ ಬಂದರೆ ಆಯಾಯ ರಾಜ್ಯ ಸರ್ಕಾರಗಳು ಆಯಾಯ ಸ್ಥಳೀಯ ಚುನಾವಣಾಧಿಕಾರಿಗಳ ಚುನಾವಣಾ ಆಯೋಗದ ಅನುಮತಿಯನ್ನು ಪಡ್ಕೊಂಡು ಮಾಡಬಹುದು. ಅದಿಲ್ಲದೆ ಮಾಡೋಂಗಿಲ್ಲ. ಅಂದರೆ ತಾಂತ್ರಿಕವಾಗಿ ಇಡೀ ಸರ್ಕಾರದ ವ್ಯವಸ್ಥೆ ಈಗ ಚುನಾವಣಾ ಆಯೋಗದ ಕೈ ಕೆಳಗಡೆ ಕೆಲಸವನ್ನು ಮಾಡುತ್ತೆ. ತಾಂತ್ರಿಕವಾಗಿ, ಪ್ರಾಕ್ಟಿಕಲಿ ಅಲ್ಲ ನಾನು ಹೇಳ್ತಿರೋದು. ಹಂಗಂದ ತಕ್ಷಣ ಬೆಳಗ್ಗೆ ಎದ್ದು ಚೀಫ್ ಸೆಕ್ರೆಟರಿ ಆಯೋಗದ ಇವ್ರ ಮುಂದೆ ಹೋಗಿ ನಿಂತ್ಕೋತಾರೆ ಅಂತ ನಾನು ಹೇಳ್ತಿಲ್ಲ. ತಾಂತ್ರಿಕವಾಗಿ ಇಡೀ ವ್ಯವಸ್ಥೆ ಏನಿದೆ, ನಮ್ಮ ಆಡಳಿತಾತ್ಮಕ ವ್ಯವಸ್ಥೆ ಏನಿದೆ, ಅದು ಚುನಾವಣಾ ಆಯೋಗದ ಪರಿವ್ಯಾಪ್ತಿಗೆ ಬರುತ್ತೆ. ಬಟ್ ಈ ವಿಚಾರದಲ್ಲಿ ಈಗ ಸರ್ಕಾರ ಯೋಜನೆಗಳನ್ನ ಯಾವುದು ಮಾಡೋ ಹಾಗಿಲ್ಲ, ಏನೂ ಇಲ್ಲ ಸರ್. ಬಟ್ ಹಲವರು ಕೇಳ್ತಾ ಇರೋದು, ನಮ್ಮ ಊರಲ್ಲೆಲ್ಲ ಹಬ್ಬಗಳಿದಾವೆ, ನಾವು ಅದಕ್ಕೆ ಅವಕಾಶ ಮತ್ತೆ ಪರ್ಮಿಷನ್ ತಗೋಬೇಕಾ, ಇಲ್ಲ ಅದಕ್ಕೆ ಏನಾದ್ರು ಕಡಿವಾಣ? ಊರಿನ ಹಬ್ಬಗಳಿಗೆ, ವಿವಾಹಗಳಿಗೆ, ಆ ಥರದ್ದು ಏನಾದ್ರು ಇದ್ದರೆ, ತಿಥಿ ಮತ್ತು ಇನ್ನಿತರ ಸಮಾರಂಭಗಳಿಗೆ ಇದು ಯಾವುದಕ್ಕೂ ಯಾವುದು ಅಡ್ಡ ಬರಲ್ಲ. ನಿಮ್ಮ ಕಾರ್ಯಕ್ರಮ ನಿಮ್ಮದು, ಅವ್ರ ಕಾರ್ಯಕ್ರಮ ಅವ್ರು. ಅದಕ್ಕೆ ನಮ್ಮೂರಿನ ನಾಯಕರುಗಳನ್ನೆಲ್ಲ ನಾವು ಕರೆಸ್ಕೊಂಡ್ರೆ ಅದು ಸಮಸ್ಯೆ ಆಗುತ್ತಾ ಅನ್ನೋದು ಅವ್ರಿಗೆ. ಅಲ್ಲಿಗೆ ಅವರು ವೈಯಕ್ತಿಕ ಸ್ಟೇಟಸ್ ಅಲ್ಲಿ ಬಂದು ಹೋದ್ರೆ ವಿವಾಹಕ್ಕೋ ಮತ್ತೊಂದಕ್ಕೋ ಏನೂ ಆಗಲ್ಲ. ಅಲ್ಲಿ ಬಂದು ಅವರು ಪ್ರಚಾರದ ರೀತಿ ಏನಾದ್ರು ಮಾಡಿದ್ರೆ ತಗಲಾಕೋತಾರೆ. ಅದಕ್ಕೆಲ್ಲ ಅವಕಾಶಗಳಿರೋ, ಅದಕ್ಕೆ ಅವಕಾಶ ಇಲ್ಲ, ತಗಲಾಕೋತಾರೆ. ಬಟ್ ಇವತ್ತು ಚುನಾವಣಾ ಆಯೋಗ ಒಂದಿಷ್ಟು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇತ್ತು ಸರ್. ನಾವು ರಿಸ್ಟ್ರಿಕ್ಷನ್ ಅನ್ನ ಹಾಕ್ತೀವಿ, 4 Mಗಳನ್ನ ಇಟ್ಕೊಂಡಿದೀವಿ ಅಂತ ಹೇಳಿ, ಮಸಲ್ ಪವರು, ಮನಿ ಪವರ್ಗಳನ್ನೆಲ್ಲ ಕಂಟ್ರೋಲ್ ಮಾಡ್ಕೊಳ್ತೀವಿ ಅಂತ ಹೇಳಿ. ಬಟ್ ಇವತ್ತೊಂದು ಪ್ರಶ್ನೆ ಕೇಳ್ತಾ ಇದ್ರು ಸರ್ ಸಹಜವಾಗಿ ಅವರಿಗೆ, ಕಳೆದ ಎಲೆಕ್ಷನ್ ಅಲ್ಲಿ ಆಗಿದ್ದಕ್ಕೆ ನೀವೇನ್ ಕ್ರಮ ತೆಗೆದುಕೊಂಡ್ರಿ ಅಂತ ಹೇಳಿ. ಅದಕ್ಕೆ ಉತ್ತರಗಳು ಬರ್ತಾ ಇರಲಿಲ್ಲ. ಅದಕ್ಕೆ ಏನ್ ಸಾಧ್ಯ ಆಗುತ್ತೆ? ಬಹಳ ಸರಿ ಚುನಾವಣಾ ಆಯೋಗ ತೆಗೆದುಕೊಳ್ಳುವ ಕ್ರಮಗಳಿಗೆ, ನಿರ್ಧಾರಗಳಿಗೆ, ಕ್ರಮಗಳಿಗೆ ನಂತರದ ಫಾಲೋ ಅಪ್ ಆಕ್ಷನ್ ಇರೋದೇ ಇಲ್ಲ. ಆಗಲ್ಲ ಯಾವುದುವೆ. ಕೆಲವು ಕೋರ್ಟ್ಗೆ ಹೋಗುತ್ತೆ, ಕೋರ್ಟಲ್ಲಿ ಎಲ್ಲ ಡಿಸ್ಮಿಸ್ ಆಗೋದು ಅಥವಾ ನಡ್ಕೊಂಡು ಹೋಗ್ತಾನೆ ಇರೋದು, ಏನೋ ಒಂದು ಆಗೋಗ್ಬಿಡುತ್ತೆ. ಸಣ್ಣ ಪುಟ್ಟ ಕ್ಯಾಂಡಿಡೇಟ್ಗಳಿಗೆ ಸಂಬಂಧಪಟ್ಟಿದ್ದಿಲ್ಲದೆ ಹೋದರೆ ಅದು ಹಂಗೆ ಒಂದು ಫೈನ್ ಆಗೋ, ಮಣ್ಣೋ ಮಸಿನೋ ಹೋಗ್ಬಿಡುತ್ತಲ್ಲ ಕಡೆಗೆ. ಹಂಗಾಗಿ ಅಂದರೆ ಈ ಬಾರಿ ಆದರೆ ಒಂದು ಸಣ್ಣ ಬದಲಾವಣೆಯನ್ನು ಜವಾಬ್ದಾರಿಗೋಸ್ಕರ ತಂದಿದ್ದಂಗಿದೆ. ಏನು ಸರ್? ಈ ಸ್ಟಾರ್ ಕ್ಯಾಂಡಿಡೇಟ್ಸ್ ಅಂತ ಯಾರ್ಯಾರನ್ನು ಮಾಡ್ತೀರಿ ಅವ್ರಿಗೆಲ್ಲ ಅವರ ಜವಾಬ್ದಾರಿಗಳು ಮತ್ತು ಅವರ ಮೇಲಿರಬಹುದಾದಂತಹ ಹೊಣೆಗಾರಿಕೆ ಏನು ಅನ್ನೋದಕ್ಕೆ ಒಂದು ಬುಕ್ಲೆಟ್ ಥರ ಮಾಡಿ ಅದನ್ನು ಅವ್ರಿಗೂ ತಲುಪಿಸಿದ್ದಾರೆ. ನನಗೆ ತಲುಪಿದೆ ಅಂತ ಪಡ್ಕೊಂಡಿದ್ದಾರೆ. ಅದು ದ್ವೇಷ ಭಾಷಣದಲ್ಲಿರಬಹುದು ಅಥವಾ ಇನ್ಯಾವುದೋ ಬೇರೆ ಬೇರೆ ವಿಚಾರಗಳಲ್ಲಿರ್ಬೋದು, ಇದನ್ನೆಲ್ಲ ಮಾಡಿದ್ದಾರೆ. ಸೊ ನಾಳೆ ಹೆಚ್ಚು ಕಡಿಮೆ ಆದರೆ ಈ ಸರಿ ಕ್ರಮ ತಗೋತೀವಿ ಅದರ ಆಧಾರದ ಮೇಲೆ. ಯಾಕೆ? ನೋಟಿಸಿನ ರೂಪದಲ್ಲಿ ಅವರಿಗೆ ತಲುಪಿಸಿ ಆಗಿದೆ, ಇದನ್ನೆಲ್ಲ ನೀವು ಮಾಡಕೂಡದು ಅಂತ. ಹಾಗಾಗಿ ಅದೇನಾದ್ರು ಮಾಡಿದ್ರೆ ಅದರ ವಯಲೇಷನ್ ಅಂತ ತಗೋತೀವಿ ಅಂತ. ಬಟ್ ಅಲ್ಟಿಮೇಟ್ಲಿ ಎಲೆಕ್ಷನ್ ಕಮಿಷನ್ ಏನೇ ಕ್ರಮ ತಗೊಂಡ್ರು, ತೀರ್ಮಾನ ತಗೊಂಡ್ರು, ನ್ಯಾಯಾಲಯಗಳಲ್ಲಿ ಅದು ಹೋಗಿ ಪ್ರಶ್ನೆ ಆಗತ್ತೆ, ಅಲ್ಲೇ ತೀರ್ಮಾನ ಆಗಬೇಕು. ಬಟ್ ಈ ದ್ವೇಷದ ಭಾಷಣಕ್ಕೆ ಅವಕಾಶ ಕೊಡೋದಿಲ್ಲ, ವೈಯಕ್ತಿಕ ಟೀಕೆಗಳಿಗೆ ಅವಕಾಶ ಕೊಡೋದಿಲ್ಲ ಅಂತಾರೆ. ಕೊಡಲ್ಲ ಅಂದ ತಕ್ಷಣ ಅದು ನಡೆಯಲ್ಲ ಅಂತ ನಾನು ಹೇಳಿಲ್ಲ. ಆದರೆ ಅವ್ರು ನಾವು ಕೊಡಲ್ಲ ಅನ್ನೋದನ್ನ ಗಟ್ಟಿಯಾಗಿ ಹೇಳದಿದ್ದರೆ ಮಾಡುವವರು ಇನ್ನೇನು ಮಾಡಿ ಯಾರು? ಲಿಮಿಟೇಷನ್ ಕ್ರಾಸ್ ಆಗೋಗ್ಬಿಡು. ಹಾಗಾಗಿ ಅವರು ಹೇಳ್ತಿರೋದು ಅವ್ರ ಮಾನ ಮರ್ಯಾದೆ ಉಳಿಸ್ಕೊಳಕ್ಕಲ್ಲ, ರಾಜಕಾರಣಿಗಳು ನಿಮ್ಮ ಮಾನ ಮರ್ಯಾದೆ ಉಳಿಸ್ಕೊಳಕ್ ಅವ್ರು ಹೇಳ್ತಿರೋದು. ಸ್ವಲ್ಪ ಎಲೆಕ್ಷನ್ ಕಮಿಷನ್ ಮುಖ್ಯ ಆಯುಕ್ತರು ರಾಜೀವ್ ಕುಮಾರ್ ತಮ್ಮ ಮಾನ ಮರ್ಯಾದೆ ಉಳಿಸ್ಕೊಳಕ್ಕಲ್ಲ ಅದನ್ನು ಹೇಳ್ತಿರೋದು, ನಿಮ್ಮ ಮಾನ ಮರ್ಯಾದೆ ಉಳಿಸ್ಕೊಳ್ಳಿ ಅಂತ ಅವ್ರು ಹೇಳ್ತಿರೋದು ಅಷ್ಟೇ. ಬಟ್ ಈ 4 Mಗಳನ್ನ ಹೇಳ್ತಿರಲ್ಲ ಸರ್, ಮಸಲ್ ಪವರ್ ಅನ್ನ ನಾವು ಕಡಿಮೆ ಮಾಡಾಕ್ತಿವಿ ಅಂತ ಹೇಳಿ, ಆಮೇಲೆ ಮನಿ ಪವರ್ ಅನ್ನು ನಿಲ್ಲಿಸ್ತೀವಿ ಅಂತ. ವಿಶ್ ಬೇರೆ, ನನ್ನ ಆಶೆ ಮತ್ತು ಆಶಯ ಬೇರೆ, ಆಗೋದು ಬೇರೆ. ನಾವೆಲ್ಲ ಬಯಸಿದಂತೆ ಆಗಲ್ಲ. ಗಾಂಧಿ ಬಯಸಿದ್ದ ರಾಜ್ಯವನ್ನೇ ಕಟ್ಟಕ್ಕಾಯ್ತ ಆಶಯ. ಕೆಲವೊಮ್ಮೆ ಮದ್ಯಪಾನವನ್ನ ಬೇಡ ಅಂದ್ರು ಗಾಂಧೀಜಿ. ಬಟ್ ಇವತ್ತು ಯಾವ ಸ್ಟೇಜಿಗೆ ಬಂದಿದ್ದೀವಿ? ರಾಜ್ಯದ ಬಹುತೇಕ, ನಮ್ಮ ರಾಜ್ಯಕ್ಕಂತೂ ನಿಜ, ಅತಿ ಹೆಚ್ಚು ಅತಿ ಹೆಚ್ಚು
ಆದಾಯವನ್ನು ತಂದುಕೊಡಬಹುದಾದ ಅಸ್ತ್ರವಾಗಿ ಹೋಗಿದೆ. ಅದು ಆಶಯ, ಪ್ರಯತ್ನ ಪಡೋದು ತಪ್ಪೇನಿಲ್ಲ. ಆಶಯ ಓಕೆ, ಆಶಯ ಬೇರೆ, ಆಗೋದು ಬೇರೆ. ಓಕೆ. ಎಸ್. ಸೊ ಇನ್ನು ಕೇಂದ್ರ ಚುನಾವಣಾ ಆಯೋಗ ಬೆನ್ನಲ್ಲೇ ರಾಜ್ಯ ಚುನಾವಣಾ ಆಯೋಗ ಕೂಡ ಮನೋಜ್ ಕುಮಾರ್ ಮೀನಾ ಅವರು ಕೂಡ ಸುದ್ದಿಗೋಷ್ಠಿ ಮಾಡಿದ್ರು, ವಿವರಣೆಯನ್ನ ಕೊಟ್ಟರು. ಕರ್ನಾಟಕದಲ್ಲಿ ಹೇಗಿದೆ, ರಾಜ್ಯದಲ್ಲಿ ಯಾವ ರೀತಿಯಾಗಿದೆ, ಎಷ್ಟು ಜನ ಮತದಾರರಿದ್ದಾರೆ ಅನ್ನೋ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ, ನೋಡೋಣ. ರಾಜ್ಯದಲ್ಲಿ 2 ಹಂತದಲ್ಲಿ ನಡೆಯುತ್ತೆ ಅಂತ ಈಗಾಗಲೇ ಹೇಳಿದ್ದೀವಿ ನಾವು. ಹಾಂ ಸರ್. ಏಪ್ರಿಲ್ 25 ಮತ್ತು ಮೇ 7ಕ್ಕೆ ಏಪ್ರಿಲ್ 26. 5.26 ಏಪ್ರಿಲ್ 26 ಮತ್ತು ಮೇ 7ಕ್ಕೆ ಮೇಳಕ್ಕೆ ಸರ್. ರಾಜ್ಯದಲ್ಲಿ 5.42 ಕೋಟಿ ಮತದಾರರು ಇದ್ದಾರೆ ಅಂತ ನಮ್ಮಲ್ಲಿ ಲೆಕ್ಕ ಇದೆ. ಹೌದು. ಇದರಲ್ಲಿ ಪುರುಷ ಮತದಾರರು 2.71 ಕೋಟಿ ಇದ್ದರೆ ಮಹಿಳಾ ಮತದಾರರು 2.70 ಕೋಟಿ ಇದೆ. ಅಂದರೆ ಅರ್ಥ ಎ ಡಿಫರೆನ್ಸ್ ಆಫ್ ಹಾರ್ಡ್ಲಿ 1 lakh, 100,000 ಈಚೆ ಆಚೆ ಇರಬಹುದು. ಸೊ ಹೆಚ್ಚು ಕಡಿಮೆ ಒಂದು ರೀತಿ ಗಂಡಸರು ಮತ್ತು ಹೆಂಗಸರು ಕರ್ನಾಟಕದಲ್ಲಿ ಈ ಬಾರಿ ಮತದಾರರಾಗಿ ಜೋಡೆತ್ತುಗಳಂತೆ ಕಾಣಿಸುತ್ತಿದ್ದಾರಪ್ಪ. ಹೋದ ಚುನಾವಣೆಯಲ್ಲ, ಹೋದ ಚುನಾವಣೆ ನಾನು ಈ ಪದ ಬಳಸಿದ್ದಿದ್ದು ಅದಕ್ಕೆ ಬೇರೆ ಬೇರೆ ಅರ್ಥ ಬಂದ್ಬಿಡೋದು. ಹಾಗಾಗಿ ನಾನು ಈ ಬಾರಿ ಭಾಳ ಸ್ಪಷ್ಟವಾಗಿ ಬಳಸ್ತಾ ಇದ್ದೀನಿ. ಈ ಬಾರಿಯ ಚುನಾವಣೆಯಲ್ಲಿ ಮತದಾರರ ಪೈಕಿ ಗಂಡಸರು ಮತ್ತು ಹೆಂಗಸರು ಜೋಡೆತ್ತುಗಳಂತೆ ಕಾಣಿಸುತ್ತಿಲ್ಲ. ಜೀವನ ನಗೋವರವರೇ ಗಂಡ ಹೆಂಡತಿ ಅಲ್ಲ, ಯಾರು ಬೇಕಾರೆ ಗಂಡ ಹೆಂಡತಿನೇ ಇರಬೇಕು ಅಂತೇನಿಲ್ಲ. ದೇರ್ ಇಸ್ ನೋ ನೀಡ್. ಓಕೆ. ಗಂಡ 2.71 2 ಎಲ್ಲರೂ ಗಂಡ ಹೆಂಡತಿ ಅಂತಾನೆ ಇರಬೇಕಾಗಿಲ್ಲ. ಓಕೆ. ಯುವ ಮತದಾರರು 1.12 ಕೋಟಿ ಇದ್ದಾರೆ. ತೃತೀಯ ಲಿಂಗಿ ಮತದಾರರು 4,933 ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಅವ್ರು ಇರೋದೇ ಅಷ್ಟು ಅಂತ ನಾನು ಹೇಳಲಿಕ್ಕೆ ಬರಲ್ಲ, ಗೊತ್ತಿಲ್ಲ ಪಾಪ ಯಾರಿಗೆ ರಿಜಿಸ್ಟರ್ ಆಗೋಕ್ಕಾಗಿದೆಯೋ ಆಗಿಲ್ವೋ ನನಗೆ ಗೊತ್ತಿಲ್ಲ. ಸದ್ಯಕ್ಕೆ ರಿಜಿಸ್ಟರ್ ಆಗಿರೋದು ಅಷ್ಟು ನಂಬರ್. ಹಾಂ, ಬೆಂಗಳೂರು ಉತ್ತರದಲ್ಲಿ ಅತಿ ಹೆಚ್ಚು ಮತದಾರರನ್ನು ಹೊಂದಿರುವಂತಹ ಕ್ಷೇತ್ರವಾದೀತು. 31.74 ಲಕ್ಷ ಮತದಾರರನ್ನು ತೋರಿಸ್ತಾ ಇದೆ ಬೆಂಗಳೂರು ಉತ್ತರ, ವಿಚ್ ಈಸ್ ನಾವು ಕಂಟೆಸ್ಟೆಡ್ ಬೈ BJP ಕಡೆಯಿಂದ ಶೋಭಾ ಕರಂದ್ಲಾಜೆ ಅಲ್ವಾ. ಉಡುಪಿ ಚಿಕ್ಕಮಗಳೂರು ಅತೀ ಕಡಿಮೆ 15.72 ಲಕ್ಷ ಮತದಾರರು, ವಿಚ್ ಈಸ್ ಈ ಶೋಭಾ ಕರಂದ್ಲಾಜೆ ಬಿಟ್ಟು ಬಂದಿರುವ ಕ್ಷೇತ್ರ. ಅವರು ಯಾಕೂ ಇರಲಿ ಅಂತ ಬಿಡೋವಾಗ ಕಡಿಮೆಯಿಂದ ಮೇಲಕ್ಕೆ ಹೋಗ್ಬಿಟ್ಟಿದ್ದಾರೆ ಟಕಾರ ಅಂತ. ಆಸ್ ಎ ಕ್ಯಾಂಡಿಡೇಟ್ ನಾನು ಹೇಳ್ತಿರೋದು. ಹೌದು. ಓಕೆ. ಇನ್ನು 58,000 ಚಿಲ್ಲರೆ ಮತಗಟ್ಟೆಗಳನ್ನು ನಮ್ಮ ರಾಜ್ಯದಲ್ಲಿ ಸ್ಥಾಪನೆ ಮಾಡ್ತಿದ್ದಾರೆ. ಹಲವಾರು ಸಖಿ ಬೂತ್ಗಳು, ದಿವ್ಯಾಂಗರು, ಡ್ಯಾಶ್ ಡ್ಯಾಶ್ ಈ ಥರ ಎಲ್ಲ. 3,51,000 ಸಿಬ್ಬಂದಿಯನ್ನು ಬಳಸ್ತೀವಿ ಅಂತ ನಮ್ಮ ಎಲೆಕ್ಷನ್ ಕಮಿಷನ್ನು ಹೇಳಿದೆ. DK ಶಿವಕುಮಾರ್ ಹೇಳ್ತಾರೆ, ಇದಾದ ಮೇಲೆ ಆಡಳಿತ ಪಕ್ಷದವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ದಿನಾಂಕ ಘೋಷಣೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಇಟ್ಸ್ ಎ ಓಲ್ಡ್ ಸ್ಟೇಟ್ಮೆಂಟ್ ಆಫ್ ಎವ್ರಿ ಪಾರ್ಟಿ. ಆಯಾ ಸಂದರ್ಭದಲ್ಲಿ ನಾನು ಕೇಳಿಸ್ಕೊಂಡಿರೋದು ಎಲ್ಲ ಪಕ್ಷಗಳದ್ದಿದೆ ಸರ್, ಮಾತಾಡಿದ್ದಾರೆ ನೋಡ್ಕೊಂಡು. ಗೌರ್ಮೆಂಟ್ ಅವರು ಅವ್ರ ಅನುಕೂಲ, ಅವ್ರ ಪ್ರವಾಸ ಏನೇನು ಶೆಡ್ಯೂಲ್ ಕೊಟ್ಟಿರ್ತಾರೋ ಆ ರೀತಿ ಆಗಿರ್ತದೆ. ನಾವು ಯಾವಾಗಲೇ ಆಗಲಿ ಎದುರಿಸ್ಬೇಕು. ಎಲೆಕ್ಷನ್ ಆದಮೇಲೆ 1.5 ತಿಂಗಳು ಕೋಡ್ ಆಫ್ ಕಂಡಕ್ಟ್ ಇದ್ದೇ ಇರ್ತದೆ. ನಮಗೆ ಲಾಸ್ ಆಗ್ಬೋದು, ಬಟ್ ನಾವು ವಿಧಿ ಇಲ್ಲ, ಸೊ ನಾವು ಎದುರಿಸ್ತೇವೆ. ಆ ರೀತಿ ಆರೋಪ ಹಿಂದೆನೂ ಮಾಡಿದ್ದಾರೆ. ಕಾಂಗ್ರೆಸ್ನವ್ರ ಮೇಲೆ BJPಯವರು ಮಾಡಿದ್ದು, ಜನತಾ ಪಾರ್ಟಿಯವರು ಮಾಡಿದ್ದು ಎಲ್ಲ ನಾನು ನೋಡಿದ್ದೀನಿ. ಫಾರ್ ಎಕ್ಸಾಂಪಲ್ ಕಾರ್ಪೊರೇಷನ್ ಎಲೆಕ್ಷನ್ಗಳ ನಡೆದರೆ ವಾರ್ಡ್ಗಳನ್ನು ಆಡಳಿತ ಪಕ್ಷ ತನ್ನ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಂಡಿದೆ ಅನ್ನೋದನ್ನ ನಾನು ಪ್ರತಿ ಸರಿನೂ ಎಲ್ಲ ಪಕ್ಷ ಬಂದಾಗಲೂ ಕೇಳಿದ್ದೀನಿ. ವಿಂಗಡಣೆ ಅವ್ರವ್ರಿಗೆ ಅನುಕೂಲಕ್ಕೆ ತಕ್ಕಂತೆ ಕತ್ತರಿಸ್ಕೊಂಡ್ಬಿಟ್ಟಿದ್ದಾರೆ ಇವರು ಅಂತ ಎಲ್ಲ ಪಕ್ಷ ಬಂದಾಗಲೂ ಕೇಳಿದ್ದೀನಿ. ನಾಳೆ ನೀವು ಮಾಡಿದಾಗ ನಿಮ್ಮೇಲೂ ಅದನ್ನೇ ಹೇಳ್ತಾರಲ್ಲ. ಹಿಂದೆ BJP ವಿರುದ್ಧ ನೀವು ಅದನ್ನೇ ಹೇಳಿದ್ರಿ. ಈ ಲೋಕಸಭಾ ಆದರೆ ಐ ಹ್ಯಾವ್ ಎ ಸ್ಟ್ರಾಂಗ್ ಅಬ್ಜೆಕ್ಷನ್ ಅಥವಾ ಒಂದು ಅಬ್ಸರ್ವೇಷನ್ ಡೆಪ್ಟಿ ಚೀಫ್ ಮಿನಿಸ್ಟರ್ ಸ್ಟೇಟ್ಮೆಂಟ್. ಆಲ್ ರೈಟ್, ಅವರವರ ಅನುಕೂಲಕ್ಕೆ ತಕ್ಕಂತೆ ದಿನಾಂಕವನ್ನು ಘೋಷಣೆ ಮಾಡಿಕೊಂಡಿದ್ದಾರೆ. ಆ ಅನುಕೂಲ ಏನೋ ಒಂದಿರಬಹುದು. ಹೆಚ್ಚು ಸಮಯವನ್ನು ಯಾವ್ದಾದ್ರು ರಾಜ್ಯಕ್ಕೆ ಕೊಡುವುದೋ, ಅವರಿಗೆ ಓಡಾಡಲು ಅನುಕೂಲ ಮಾಡುವಂತೆ ದಿನಾಂಕಗಳನ್ನು ಕೊಡುವುದೋ ಇರಬಹುದು ಅಂತ ಇಟ್ಕೊಳ್ಳೋಣ. ಅದು ಬರೀ ಅವ್ರೊಬ್ರಿಗೆ ಸಿಕ್ಕಲ್ವಲ್ಲ, ನಿಮಗೂ ಸಿಗತ್ತಲ್ಲ. ಅಷ್ಟೇ ಸಮಯ ಅವ್ರಿಗೂ ಸಿಗುತ್ತೆ. ಎಕ್ಸಾಕ್ಟ್ಲಿ. ಅವ್ರೊಬ್ಬರಿಗೇನು ಸಿಕ್ಕಲ್ವಲ್ಲ. ಇಲ್ಲ, ಅವ್ರು ಎಷ್ಟೇ ಟೈಮ್ ನಿಮಗೂ ಸಿಗುತ್ತೆ. ಅವ್ರಿಗೆ 16 ದಿನ ಎಕ್ಸಸ್ ಮಾಡಿಕೊಟ್ಬಿಟ್ಟಿದ್ದಾರೆ ಯಾವುದೋ ಒಂದು ಫೇಸ್ಗೆ ಅಂದರೆ ಆ 16 ದಿನ ನಿಮಗೂ ಸಿಗತ್ತಲ್ಲ. ಅಲ್ಲಿ ಮೋದಿ, ಇಲ್ಲಿ ರಾಹುಲ್ ಗಾಂಧಿ ಯೂಸ್ ಮಾಡ್ಬೋದಲ್ಲ. ಹೌದು. ಇಲ್ಲಿ ಯಡಿಯೂರಪ್ಪ ಅಥವಾ ವಿಜೇಂದ್ರ ಅಥವಾ ಇನ್ಯಾರೋ ಡ್ಯಾಶ್ ಡ್ಯಾಶ್, ಇಲ್ಲಿ ನೀವು ಸಿದ್ದರಾಮಯ್ಯ ಯೂಸ್ ಮಾಡಬೇಕಲ್ಲ. ಸಮಯ ಸಿಕ್ಕೇ. ಹಾಗಾಗಿ ದಿಸ್ ಇಸ್ ಎನ್ ಅಬ್ಸರ್ವೇಷನ್ ವಿಚ್ ಇಸ್
ಒಂಥರ ನನ್ನ ಅನುಕೂಲಕ್ಕೆ ತಕ್ಕಂತೆ ಅಂತ. ಹಾಗಾಗಿ ಅದಕ್ಕೆ ತುಂಬ ದೊಡ್ಡಿದೆ ಅಂತಲ್ಲ. ಓಕೆ ಎಸ್. ಓಕೆ. ಇನ್ನು ಇಡೀ ದೇಶದಲ್ಲಿ ಯಾವಾಗ ಇದೆ? ಜೂನ್ 1ರಿಂದ 7 ಹಂತಗಳಲ್ಲಿ ಮತದಾನ ನಡೆಯುತ್ತೆ. ಕಡೆನೂ ನಡೆಯುತ್ತೆ. ನಮಗೇನು ದೊಡ್ಡ ಇಂಪಾರ್ಟೆನ್ಸ್ ಅಲ್ಲ ಇದು ನಮಗೆ. ಅದರ ಒಂದು ಮಾಹಿತಿ ಇದೆ. ಮಾಹಿತಿಗಂತ ಹೇಳ್ತಿದ್ದಾರೆ. ಏಪ್ರಿಲ್ 26ನೇ ತಾರೀಕು ಕೇರಳ, ಏಪ್ರಿಲ್ 19ನೇ ತಾರೀಕು ಶುರುವಾಗತ್ತಲ್ಲ ಚುನಾವಣೆ. ಆಗ ತಮಿಳುನಾಡು, ರಾಜಸ್ಥಾನ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಉತ್ತರಾಖಂಡ, ಅಸ್ಸಾಂ, ಮಹಾರಾಷ್ಟ್ರ ಡ್ಯಾಶ್ 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 ಎಲ್ಲ ಮಾಡ್ಕೊಂಡು ಹೋಗ್ತಾರೆ. 7 ಹಂತಗಳಲ್ಲಿ ಐ ಥಿಂಕ್ ವೆಸ್ಟ್ ಬೆಂಗಾಲ್ ಮತ್ತು ಉತ್ತರ ಪ್ರದೇಶ ಇರಬೇಕು. 7 ಹಂತದಲ್ಲಿವೆ ಅವು. ಸರ್. ಅಂದರೆ ಒಂದು ಹಂತನೂ ಮಿಸ್ ಮಾಡ್ಕೊಳ್ಳಲ್ಲ ಅವರು. ಎಲ್ಲ ಹಂತದಲ್ಲೂ ಇರ್ತಾರೆ ಅವರು. ದೊಡ್ಡದಾಗಿರುವಂಥ. ಅದೇ ರೀತಿ ನಮಗೆ ಇಂಟ್ರೆಸ್ಟ್ ಅಂದರೆ 26ನೇ ತಾರೀಕು ಕೇರಳ, ನಮ್ಮ ಜೊತೆ ಕೇರಳ, ರಾಜಸ್ಥಾನ, ಉತ್ತರ ಪ್ರದೇಶ ಎಲ್ಲ ಇದ್ದಾರೆ. ಮಣಿಪುರ, ತ್ರಿಪುರ, ಜಮ್ಮು ಕಾಶ್ಮೀರ ಲೋಕಸಭೆ. ಭಾಳ ಜನಕ್ಕೆ ನಿರೀಕ್ಷೆ ಇತ್ತು ಇವತ್ತು ಜಮ್ಮು ಕಾಶ್ಮೀರದ ವಿಧಾನಸಭಾ ಚುನಾವಣೆಯ ಪ್ರಕಟಣೆಯೂ ಆಗೋಗ್ಬಿಡುತ್ತೆ ಅಂತ. ಆದರೆ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಒಪ್ಕೊಳ್ಳಿಲ್ವಂತೆ. ಸಾಧ್ಯನೇ ಇಲ್ಲ ಮಾಡೋಕ್ಕೆ, ಹಂಗೆ ಮಾಡೋಕ್ಕಾಗಲ್ಲ, ಇದು ಆದ ತಕ್ಷಣ ಮಾಡ್ಕೊಳ್ಳಿ ಅದನ್ನು ಅಂತ. ಹಾಗಾಗಿ ಅದರದ್ದು ಅನೌನ್ಸ್ಮೆಂಟ್ ಆಗಿಲ್ಲ. ಇನ್ನು 3ನೇ ಹಂತ ಮೇ 7ನೇ ತಾರೀಕು ನಡೆಯುತ್ತೆ. ಆವಾಗ ಗುಜರಾತು, ಕರ್ನಾಟಕ, ಬಿಹಾರ, ಅಸ್ಸಾಮು, ಡಿಯು, ಡಾಮನ್ ಎಲ್ಲ ಬರುತ್ತೆ. 13ನೇ ತಾರೀಕು ಮೇ ಆಂಧ್ರ ಪ್ರದೇಶ, ತೆಲಂಗಾಣ, ಈಗೇನು ಉತ್ತರ ಪ್ರದೇಶ, ಮಹಾರಾಷ್ಟ್ರ ಇವೆಲ್ಲ ಬರುತ್ತೆ. ಮೇ 20ನೇ ತಾರೀಕು 5ನೇ ಹಂತಕ್ಕೆ ಹೋಗ್ತಾರೆ. ಅವತ್ತು ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ, ಬಿಹಾರ, ಒಡಿಶಾ ಎಲ್ಲ ಬರುತ್ತೆ. 6ನೇ ಹಂತ 26ನೇ ತಾರೀಕಿಗೆ ಹೋಗ್ತಾರೆ. ಅವತ್ತು ಈಗೇನು ಉತ್ತರ ಪ್ರದೇಶ, ಹರಿಯಾಣ, ಪಶ್ಚಿಮ ಬಂಗಾಳ, ದೆಹಲಿ ಎಲ್ಲ ಬರುತ್ತೆ. 7ನೇ ಹಂತ ಜೂನ್ 1ನೇ ತಾರೀಕು ನಡೆಯುತ್ತೆ. ಅವತ್ತು ಪಂಜಾಬು, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ ಇವೆಲ್ಲ ಬರುತ್ತೆ. ಈಗ ಮಾಡಿದ ಮೇಲೆ ನಮಗೆ 400 ಸೀಟ್ ಗ್ಯಾರಂಟಿ ಬರುತ್ತೆ ಅಂತ ಮೋದಿ ಟಿಕೆಟ್ ಎಲ್ಲ ಡೇಟ್ ಎಲ್ಲ ಅನೌನ್ಸ್ ಆದ ತಕ್ಷಣ ಟ್ವೀಟ್ ಮಾಡಿಬಿಟ್ರಂತೆ. ಓಕೆ, ಮಾಡ್ಬೋದು. ಈಗ ನಾಳೆ ಬೆಳಗ್ಗೆ ರಾಹುಲ್ ಗಾಂಧಿನೂ ಮಾಡ್ಬೋದು. ವಿ ಆರ್ ಬೌಂಡ್ ಟು ಗೆಟ್ ಮೆಜಾರಿಟಿ, ಥ್ಯಾಂಕ್ ಯು ಇಂಡಿಯಾ ಬ್ಲೆಸ್ ಅಸ್ ಅಂತ ಅವರು ಮಾಡ್ಬೋದು, ಹೇಳ್ಕೊಳ್ಳೋಕ್ಕೆ ತೊಂದರೆ ಇಲ್ಲ. ಅದರೊಂದಿಗೆ ಪ್ರಕಟವಾದ ದಿನವೇ ಕಾಕತಾಳೀಯವೋ ಎಂಬಂತೆ, ಅಥವಾ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿತ್ತೋ, ನನಗೆ ಐ ಹ್ಯಾವ್ ನೋ ಐಡಿಯಾ. ಮೋದಿಯವರು ಇಲ್ಲಿಂದಲೇ ನಮ್ಮವರ ಪ್ರಕಾರ ಪಾಂಚಜನ್ಯವನ್ನು ಊದಿದ್ದಾರೆ. ಅದು ಪಾಂಚಜನ್ಯವೋ ಕಹಳೆಯೋ ಎಂಥದ್ದು, ಒಟ್ಟಲ್ಲಿ ಕ್ಯಾನ್ವಾಸ್ ಇಲ್ಲಿ ಸ್ಟಾರ್ಟ್ ಆಗಿದೆ.